ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಈಗ ಹೇಗಾಗಿದೆ ಅಂದರೆ ಕೆಲವೊಂದಿಷ್ಟು ಜನ ಈಗ ಕ್ಯಾಶಲ್ಲಿ ವ್ಯವಹಾರ ಮಾಡ್ತಿದ್ರು. ಏನೋ ಒಂದು ಅಂಗಡಿಗೆ ಹೋಗ್ತಿದ್ರು, ಏನೋ ಪರ್ಚೇಸ್ ಮಾಡ್ಬೇಕಂದ್ರೆ ಕ್ಯಾಶ್ ಕೊಟ್ಟು ತೊಗೊಳ್ತಿದ್ರು ಮೊದಲಿಗೆ. ಆದರೆ ಈಗ ಫೋನ್ಪೇ ಅಷ್ಟು ಸ್ಕ್ಯಾನ್ ಮಾಡಿ ಫೋನ್ಪೇಲೇ ಸೆಂಡ್ ಮಾಡ್ತಾರೆ, ಕ್ಯಾಶೇ ಯೂಸ್ ಮಾಡಲ್ಲ. ಫ್ರೆಂಡ್ ನೀವೇನಾದರೂ ಕ್ಯಾಶ್ ಯೂಸ್ ಮಾಡಲ್ದೆ ಫೋನ್ಪೇ ಬರೀ ಯೂಸ್ ಮಾಡೋರಿಗೆ ಈ ಒಂದು ತಿಳಿಸ್ತೀನಿ. ನೀವು ಕ್ಯಾಶನ್ನು ಇಟ್ಕೋಬೇಕು, ಫೋನ್ಪೇನೂ ಇಟ್ಕೋಬೇಕು. ನೀವು ಕ್ಯಾಶ್ ಬಿಟ್ಕೊಂಡು ಬರೀ ಫೋನ್ಪೇ ಯೂಸ್ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋಕ್ಕೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ನೀವು ಅಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದಿಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ನೀವು ಹೊರಗಡೆಗೆ ಹೋಗ್ತೀರಾ, ಆದರೆ ನಿಮ್ಮ ಹತ್ರ ಕ್ಯಾಶ್ ಇರಲ್ಲ. ನೀವು ಫೋನ್ಪೇ ನಂಬ್ಕೊಂಡು ಹೊರಗಡೆ ಹೋಗ್ತೀರಾ. ನೀವೇನಾದರೂ ಪರ್ಚೇಸ್ ಏನಾದರೂ ವಸ್ತು ತೊಗೋಬೇಕಂದ್ರೆ ವಸ್ತು ತೊಗೊಂಡಿರ್ತೀರ, ಅದೇನಾದರೂ ಫೋನ್ಪೇ ಯೂಸ್ ಮಾಡ್ತೀರಾ. ಅಲ್ಲೇನಾದರೂ ಫೋನ್ಪೇ ಯೂಸ್ ಆಗಲಿಲ್ಲ ಅಂದರೆ ಆ ಒಂದು ವಸ್ತುನ ಬಿಟ್ಟು ಮತ್ತೆ ಫೋನ್ಪೇ ಯೂಸ್ ಆಗಲಿಲ್ಲ ಬರ್ತೀರಾ, ಆದರೆ ಅದನ್ನು ವಾಪಸ್ ಕೊಟ್ಟು ಬರ್ತೀರ. ಆದರೆ ನೀವೇನಾದರೂ ತಿಂಡಿ ತಿಂದು ಅಥವಾ ಏನೇ ಒಂದು ಇಂಪಾರ್ಟೆಂಟ್ ಆಗಿರುವಂಥ ತಿಂಡಿ ಹೋಟೆಲಲ್ಲೇ ತಿಳ್ಕೊಳ್ಳಿ, ದೊಡ್ಡ ಹೋಟೆಲ್ಗೆ ಹೋದ್ರೆ ತಿಳ್ಕೊಳ್ಳಿ, ಏನಾದರೂ 4-5 ಜನ ಊಟ ಮಾಡಿದ್ರಿ, 4-5 ಜನ ತಿಳ್ಕೊಳ್ಳಿ, ಬೇಡ ಅವ್ರ ಜೊತೆ ರೊಕ್ಕ ಇರುತ್ತೆ, ನೀವು ಒಬ್ಬರೇ ಏನಾದರೂ ತಿಂದ್ರಿ ಅಂತ ತಿಳ್ಕೊಳ್ಳಿ. ತಿಂದಾಗ ನೀವು ಫೋನ್ಪೇಲಿ ಸ್ಕ್ಯಾನ್ ಮಾಡಿ ದುಡ್ಡು ಸೆಂಡ್ ಮಾಡ್ತೀರಾ, ಆದರೆ ದುಡ್ಡು ಸೆಂಡ್ ಆಗಲ್ಲ. ಫ್ರೆಂಡ್ ಅವಾಗ ಏನು ಮಾಡ್ತೀರಾ ಅಂದರೆ ನಿಮ್ಮ ಹತ್ರ ಕ್ಯಾಶ್ ಇರಲ್ಲ. ಕ್ಯಾಶ್ ಇದ್ದರೂ ಓಕೆ, ಕ್ಯಾಶ್ ಇರಲಿಲ್ದಾಗ ಜಾಸ್ತಿ ಬರೀ ಫೋನ್ಪೇ ನಂಬ್ಕೊಂಡು ನೀವು ಹೊರಗಡೆ ಹೋಗಿ ಏನಾದರೂ ತಿಂದರೆ ನೀವು ಅವ್ರಿಗೆ ದುಡ್ಡು ಕೊಡಬೇಕಲ್ಲ, ಫೋನ್ಪೇ ಸೆಂಡ್ ಆಗಲ್ಲ. ಒಂದೊಂದು ಟೈಮ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ, ಫೋನ್ಪೇಲಿ ಈ ರೀತಿ ಸೆಂಡ್ ಆಗ್ತಿರಲ್ಲ. ಅವಾಗ ಏನಾಗುತ್ತೆ, ಫೋನ್ಪೇಲಿ ದುಡ್ಡು ಹೋಗಲ್ಲ, ನೀವು ದುಡ್ಡು ಕೊಟ್ಟೇ ಹೋಗಬೇಕು. ಯಾಕಂದರೆ ತಿಂಡಿ ತಿಂದಿರ್ತೀರ, ಹಾಗಾಗಿ ನೀವು ದುಡ್ಡು ಕೊಟ್ಟೇ ಹೋಗಬೇಕು. ಆವಾಗ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಫ್ರೆಂಡ್ ಅದಕ್ಕೆ ನಾನು ಹೇಳ್ತೀನಿ, ನೀವು ಏನಾದರೂ ಸೆಂಡ್ ಆಗ್ತಾ ಇಲ್ಲ ಅಂದರೆ ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ. ಫ್ರೆಂಡ್ ಏನಪ್ಪ ಅಂದರೆ, ಸ್ಕ್ಯಾನ್ ಮಾಡಿ ಸೆಂಡ್ ಆಗ್ತಾ ಇಲ್ಲ ಅಂದರೆ ನೀವು ನಂಬರ್ ಡಯಲ್ ಮಾಡಿ ಸೆಂಡ್ ಮಾಡಿ, ಅದೊಂದು ಟ್ರೈ ಮಾಡಿ. ಅದು ಹೋಗಲಿಲ್ಲ ಅಂದರೆ ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಫ್ರೆಂಡ್ ಅದಕ್ಕೆ ಏನು ಹೇಳೋದು, ನೀವು ಫೋನ್ಪೇ ಜೊತೆಗೂ ಕೂಡ ಕ್ಯಾಶು ಕೂಡ ಇಟ್ಕೋಬೇಕು. ಫ್ರೆಂಡ್ ನೀವೇನಾದರೂ ಫೋನ್ಪೇ ನಂಬ್ಕೊಂಡು ಏನಾದರೂ ಹೊರಗಡೆ ಹೋದರೆ ಒಂದೊಂದು ಟೈಮ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಫ್ರೆಂಡ್ ಹಾಗೆ ಯಾಕೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂದರೆ, ಖುದ್ದಾಗಿ ನನಗೆ ಅನುಭವ ಆಗಿದೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಫ್ರೆಂಡ್ ನೋಡ್ಕೊಳ್ಳಿ. ಫ್ರೆಂಡ್ ಒಬ್ಬೊಬ್ಬರು ಹಾಗೆ ಹೋಗ್ತೀರಾ, ಒಂದೊಂದು ಟೈಮ್ನಲ್ಲಿ ನಡೆಯುತ್ತೆ, ಒಂದೊಂದು ಖರಾಬ್ ಇದ್ದ ಟೈಮ್ನಲ್ಲಿ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಕ್ಯಾಶ್ ಕೂಡ ಅಷ್ಟೇ ಯೂಸ್ ಮಾಡಿ, ಫೋನ್ಪೇನೂ ಕೂಡ ಅಷ್ಟೇ ಯೂಸ್ ಮಾಡಿ. ಎಲ್ಲವೂ ಕೂಡ ಲಿಮಿಟಲ್ಲಿ ಇರಬೇಕು, ಒಂದೊಂದು ಲಿಮಿಟಲ್ಲಿ ಇರಬೇಕು. ಅದಕ್ಕೆ 100% ನೀವು ನಂಬಿದರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಫ್ರೆಂಡ್ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಫ್ರೆಂಡ್ ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ನಿಸಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ನ ಟೇಕ್ ಕೇರ್, ಬಾಯ್ ಫ್ರೆಂಡ್.